ಕರ್ನಾಟಕ ಸಂಘದಿಂದ ಶ್ರೀಮತಿ ತಾಯಮ್ಮ ಹನಕೆರೆ ಕೆ ಬೋರಯ್ಯ ಸಮಾಜಮುಖಿ ಪುರಸ್ಕಾರ ಕಾರ್ಯಕ್ರಮವನ್ನು ಮೇ 4ರಂದು ಸಂಜೆ 5 ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀಮತಿ ತಾಯಮ್ಮ ಹನಕೆರೆ ಕೆ ಬೋರಯ್ಯ ಹೆಸರಿನಲ್ಲಿ ಕೊಡಮಾಡುವ ಮೊದಲ ವರ್ಷದ ಸಮಾಜಮುಖಿ ಪುರಸ್ಕಾರಕ್ಕೆ ಕಣ್ವ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ವೈದ್ಯ ಡಾ ಎಚ್.ಎಂ. ವೆಂಕಟಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವರು. ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶಸ್ತಿ ಪ್ರದಾನ ಮಾಡುವರು. ಮಾಜಿ ಶಾಸಕ ಹಾಗೂ ಕರ್ನಾಟಕ ಸಂಘದ ಪ್ರಧಾನ ಪೋಷಕ ಎಂ. ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ವಿಧಾನಪರಿಷತ್ ಮಾಜಿ ಸದಸ್ಯ, ಸಂಘದ ಪ್ರಧಾನ ಪೋಷಕ ಬಿ. ರಾಮಕೃಷ್ಣ, ಮನ್ಮುಲ್ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ ಬಿಆರ್ ರಾಮಚಂದ್ರ ಭಾಗವಹಿಸುವರು. ವಿಧಾನಪರಿಷತ್ ಮಾಜಿ ಸದಸ್ಯ, ಸಂಘದ ಪ್ರಧಾನ ಪೋಷಕ ಕೆಟಿ ಶ್ರೀಕಂಠೇಗೌಡ ಅಭಿನಂದನಾ ನುಡಿಗಳಾಡುವರು. ಜೆಡಿಎಸ್ ಮುಖಂಡ ಹಾಗೂ ಕರ್ನಾಟಕ ಸಂಘದ ನಿರ್ದೇಶಕ ಎಚ್.ಬಿ. ನಾಗಪ್ಪ ಹನಕೆರೆ ಗೌರವ ಉಪಸ್ಥಿತಿ ವಹಿಸುವರು ಎಂದು ವಿವರಿಸಿದರು. ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಮತ್ತೆ 2 ಪ್ರಶಸ್ತಿಗಳು ಸೇರ್ಪಡೆಗೊಳ್ತಾ ಇದ್ದಾವೆ. ಅದರಲ್ಲಿ ಒಂದು 4ನೇ ತಾರೀಕು ಶ್ರೀಮತಿ ತಾಯಮ್ಮ ಹನಕೆರೆ ಕೆ ಬೋರಯ್ಯ ಅನ್ನುವವರ ಹೆಸರಿನಲ್ಲಿ ಸಮಾಜ ಪುರಸ್ಕಾರ ಅನ್ನುವ ಒಂದು ಪ್ರಶಸ್ತಿಯನ್ನು ಮೊದಲನೇ ವರ್ಷ ಪ್ರದಾನ ಮಾಡ್ತಾ ಇದ್ದೇವೆ. ಈ ಸಮಾಜ ಪುರಸ್ಕಾರಕ್ಕೆ, ಸಮಾಜಮುಖಿ ಪುರಸ್ಕಾರಕ್ಕೆ ಪಾತ್ರರಾಗಿರ್ತಕ್ಕಂಥವರು ತಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರಿನ ಕಣ್ವ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಎಚ್.ಎಂ. ವೆಂಕಟಪ್ಪನವರು. ಅವರು ಡಯಾಗ್ನೋಸ್ಟಿಕ್ ಸೆಂಟರ್ ತೆಗೆದಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾವು ಅವ್ರನ್ನ ಪರಿಗಣಿಸ್ತಾ ಇಲ್ಲ. ಅವರು ತಮ್ಮ ಹುಟ್ಟೂರು ಹೊಂಗನೂರು, ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನಲ್ಲಿ ತಾವು ಓದಿದ ಶಾಲೆ ಇತ್ತಲ್ಲ, ಸರ್ಕಾರಿ ಶಾಲೆ, ಅದನ್ನು ತುಂಬ ಒಂದು 16 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ಹೈಟೆಕ್ ಸರ್ಕಾರಿ ಶಾಲೆಯನ್ನಾಗಿ ಮಾಡಿ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅಲ್ಲಿ ಸ್ಮಾರ್ಟ್ ಕ್ಲಾಸಸ್ ಇದೆ, ಸ್ಪೋರ್ಟ್ಸ್ ಟೀಚರ್ಸ್ನ ನೇಮಕ ಮಾಡಿದ್ದಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಪುದುವಟ್ಟಾಗಿ ಕೆಲವನ್ನು ಇಟ್ಟು, ಹಣವನ್ನು ಪುದುವಟ್ಟಾಗಿಟ್ಟು ಅದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಭಾಳ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಉಂಟು ಮಾಡಿರ್ತಕ್ಕಂಥ ವಿಷಯ. ಅದರ ಜೊತೆಗೆ ಅವರು ನಮ್ಮ ಮಂಡ್ಯದಲ್ಲಿ ಇದ್ದರು ಅನ್ನುವಂಥದ್ದು 1970ರ ದಶಕದಲ್ಲಿ 80ರ ದಶಕದಲ್ಲಿ ಮಂಡ್ಯದ ನಮ್ಮ ಆಸ್ಪತ್ರೆಯಲ್ಲಿ ಅವರು ಫಿಸಿಷಿಯನ್ನಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರು ಫಿಸಿಷಿಯನ್ನಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರೈತಾಪಿ ಕುಟುಂಬದಿಂದ ಬಂದಿದ್ದಂಥ ಅವರು ಈ ಮಂಡ್ಯದ ಸುತ್ತಮುತ್ತಲಿನ ಅನೇಕ ರೈತಾಪಿ ಕುಟುಂಬದವರಿಗೆ ಒಂದು ರೀತಿಯ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡು ಅವರಿಗೆಲ್ಲ ಉಚಿತವಾಗಿ ಅವರು ಮನೆಯಲ್ಲಾಗಲಿ ಆಸ್ಪತ್ರೆಯಲ್ಲಾಗಲಿ ಭಾಳ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದದ್ದನ್ನು ನಾನು ಕಂಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ನಾನು ಅವರ ಒಂದು ವೈದ್ಯಕೀಯ ವ್ಯವಸ್ಥೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಅಂಥವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ಯಾರ ಹೆಸರಿನಲ್ಲಿ ಅಂದರೆ ಶ್ರೀಮತಿ ತಾಯಮ್ಮ ಹನಕೆರೆ ಬೋರಯ್ಯ ಇವರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ. ಶ್ರೀನಿವಾಸ್ ಅವರ ಭಾವ ಮತ್ತು ಮಾವ ಎರಡೂ ಕೂಡ ಅಷ್ಟೇ. ಅಕ್ಕನ ಗಂಡನೂ ಹೌದು, ಅವರ ಅಳಿಯನೂ ಕೂಡ ಹೌದು, ಅವರ ಹೆಣ್ಣು ಕೊಟ್ಟ ಮಾವನೂ ಕೂಡ ಅವರು. ಈ ಬೋರಯ್ಯನವರು ನೀವೊಂದು ಕಾಲಕ್ಕೆ ಶಂಕರಗೌಡರ ಕಾಲದ ರಾಜಕಾರಣಿಯವರು. ಶಂಕರಗೌಡರು ಕಾಲದಲ್ಲಿ 1970-80ರ ದಶಕದಲ್ಲಿ ನಾನು ನೋಡ್ತಾ ಇದ್ದಂಥ ಆ ಭಾಗದ ಹನಕೆರೆ ಮಾದಪ್ಪನವ್ರು ಇರ್ಬೋದು, ನಮ್ಮ ಈ ಬೋರಯ್ಯನವರು ಇರ್ಬೋದು, ಜಿ.ಕೆ. ಕೆಂಪೇಗೌಡರು ಇರ್ಬೋದು, ಅವರು ಒಂದು 3-4 ಜನ ಆ ಭಾಗದಲ್ಲಿ ಕಚ್ಚಿಗೆರೆ, ಹನಕೆರೆ ಮುಂತಾದ ಭಾಗಗಳಲ್ಲಿ ಆವತ್ತಿನ ಕಾಲಕ್ಕೆ ಅವರು ದೊಡ್ಡ ಲೀಡರ್ಸ್. ಅವ್ರಿಗೆ ಹೇಳ್ಬಿಟ್ರೆ ಆ ಭಾಗದ ಜನಕ್ಕೆಲ್ಲ ಹೇಳ್ದಾಗ ಆಗ್ತಾಯಿತ್ತು ಅಂತ, ಆ ರೀತಿಯ ಒಂದು ವಾತಾವರಣ ಇತ್ತು ರಾಜಕಾರಣದಲ್ಲಿ. ಒಂದೊಂದು ಭಾಗದಲ್ಲಿ ಕೆಲವರು ಮುಖ್ಯವಾಗಿರ್ತಕ್ಕಂಥವ್ರು ಇದ್ದರು, ಅವ್ರನ್ನ ಕರೆಸಿ ನಮಗೆ ಒಟ್ಟು ಕೊಡಿ ಅಂತ ಅವಲಂಬಿಸ್ತಾಯಿದ್ರು. ಎಲ್ಲ ಪಕ್ಷದಲ್ಲೂ ಕೂಡ ಆ ರೀತಿಯಾದಂಥ ವ್ಯವಸ್ಥೆ ಇತ್ತು. ಆದ್ದರಿಂದ ಅಲ್ಲೇನು ಭ್ರಷ್ಟತೆ ಆಗ ಕಡಿಮೆ ಇತ್ತು. ಈಗ ಮನೆಗೊಬ್ಬರು ಲೀಡರ್ಗಳು ಕೂಡ ಹುಟ್ಕೊಂಡಿದ್ದಾರೆ. ಈಗ ಆ ವ್ಯವಸ್ಥೆಯೆಲ್ಲ ಬದಲಾವಣೆಯಾಗಿದೆ. ಆದರೆ ಅವತ್ತು ಇವರೆಲ್ಲ ಬೋರಯ್ಯನವರು ಇಂಥ ಅನೇಕ ಜನ ಶಂಕರಗೌಡರಿಗೆ ಹೆಗಲೆಣೆಯಾಗಿ ನಿಂತ್ಕೊಳ್ಳದೆ ಹೋಗಿದರೆ ಅವರು ಈ ಸಮಾಜದ ಅನೇಕ ರಚನಾತ್ಮಕ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋ ಅಂಶ.
ಹಾಗೆಯೇ ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಚಂದಗಾಲು ಪಿ ಲೋಕೇಶ್, ಖಜಾಂಚಿ ಮಂಜುಳಾ ಉದಯಶಂಕರ್, ನಿರ್ದೇಶಕರಾದ ಎಚ್ಬಿ ನಾಗಪ್ಪ ಹನಕೆರೆ, ಎಜೆ ವತ್ಸಲ ಇದ್ದರು.